ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ನ ಸೆಕೆಂಡ್ ಡೇ ವ್ಲಾಗ್. ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೀನಿ ನಾವು ಉಡುಪಿನಲ್ಲಿ ಸ್ಟೇ ಆಗಿದ್ವಿ ಅಂತ. ಇನ್ನು ಉಡುಪಿಗೆ ಬಂದಮೇಲೆ ಶ್ರೀಕೃಷ್ಣನ ನೋಡಿದೆ ಹೇಗೆ ಹೋಗೋದು ಅಂತ ಹೇಳಿ. ಇನ್ನು ನಾನು ಒಂದು 2 ಸ್ಯಾರಿನ ತಂದಿದ್ದೆ ಯಾವುದಾದ್ರೂ ದೇವಸ್ಥಾನಕ್ಕೆ ವೇರ್ ಮಾಡೋಣ ಅಂತ. ಇವತ್ತು ಕೃಷ್ಣನ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ವ, ಆವಾಗ ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನಮ್ಮ ಮನೆಯವ್ರದ್ದಂತೂ ಯಾವಾಗಲೂ ಟೆನ್ಷನ್, ಯಾವಾಗಲೂ ಸೀಟ್ ಬೆಲ್ಟ್ ಹಾಕು ಇಲ್ಲಾಂದರೆ ಫೈನ್ ಕಟ್ಟು, ಸೀಟ್ ಬೆಲ್ಟ್ ಹಾಕು ಇಲ್ಲಾಂದರೆ ಫೈನ್ ಕಟ್ಟು ಅಂತ ರೇಗಿಸ್ತಾ ಇದ್ರು. ನನಗಂತೂ ಇದು ಇರಿಟೇಡ್ ಸೀಟ್ ಬೆಲ್ಟ್ ಅಂತೂ. ಅವಳು ಮುನ್ಸ್ಕ ಮನೆ ಕಟ್ಟಾಳೆ. ಟೆಂಪಲ್ ಹತ್ರ ಬಂದ್ವಿ. ಇನ್ನು ಈ ಕಡೆ ಒಳಗಡೆಯಿಂದ ನಾವು ಟೆಂಪಲ್ಗೆ ಹೋಗ್ಬೇಕಾಗಿರೋದು. ಸೊ ಹಾಗಾಗಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ಎಲ್ಲ ಸ್ಕೂಲ್ ಮಕ್ಕಳೇ ಜಾಸ್ತಿ. ಇವಾಗ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ನಾವೀಗ ಬೀಚ್ ಕಡೆ ಹೊರಟಿದ್ದೀವಿ. ಇನ್ನು ನಾವು ಹೋಗ್ತಾ ಇರೋದು ಮುರುಡೇಶ್ವರ ಬೀಚ್. ಅಲ್ಲೇ ಮಲ್ಪೆ ಬೀಚ್ಗೆ ಹೋಗ್ಬೋದಿತ್ತು, ಸೊ ನಾವು ಹೋಗಿಲ್ಲ. 2 ಅವರ್ಸ್ ಆಯಿತು ನಾವು ಬರುವಷ್ಟರಲ್ಲಿ. ಉಡುಪಿಯಿಂದ ಮುರುಡೇಶ್ವರ 2 ಅವರ್ ಆರ್ 1.5 ಅವರ್ ಆಯಿತು. ಇನ್ನು ನಾವು ಮುರುಡೇಶ್ವರ ರೀಚ್ ಆದ್ವಿ. ಇನ್ಮೇಲೆ ವಿಡಿಯೋ ಹಾಕಿಬಿಡ್ತೀನಿ, ಸೊ ವಿಡಿಯೋನ ನೋಡಿ. ನಾವು ಸಮುದ್ರದೊಳಗಡೆ ಆಟ ಆಡುವಾಗ ಏನು ಎಡವಟ್ ಆಯಿತು ಅಂತಂದರೆ, ನಮ್ಮ ಮನೆಯವ್ರಿಗೆ ಹೇಳಿದೆ ಕಾರ್ ಕೀ ತೊಗೊಂಡು ಬರಬೇಡಿ ಅಂತ. ಸೊ ಅವರು ಏನಾಗಲ್ಲ ಬಾ ಅಂತ ಹೇಳಿ ಪಾಕೆಟ್ ಒಳಗಡೆ ಹಾಕ್ಕೊಂಡು ಬಂದರು. ಸೊ ಇಳ್ದಿದ್ದು ಬಂದಾದಮೇಲೆ ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಕಾರ್ನ ಆನ್ ಮಾಡ್ತಾಯಿದ್ವಿ. ಸೊ ನಮ್ಮದು ಕಾರೇ ಆನ್ ಆಗ್ತಾಯಿಲ್ಲ. ಇದೇನಪ್ಪ ಈ ಥರ ಎಡವಟ್ ಆಗೋಯ್ತು ಅಂತ ಅಂದ್ಕೊಂಡೆ. ಅಲ್ಲೇ ನಮಗೆ ಮೂಡ್ ಆಫ್ ಆಯಿತು. ಸೊ ನಮ್ಮ ಮನೆಯವ್ರ ಪಾಪ ಫಿಶ್ ತಿನ್ನಬೇಕು ಅಂತ ತುಂಬಾ ಆಸೆಯಿಂದ ಇದ್ದರು. ಅದು ಫ್ಲಾಪ್ ಆಯಿತು. ಬೇರೆ ಪ್ಲೇಸ್ಗೆ 1 ಅವರ್ ಹೋಗೋಣ ಅಂದ್ಕೊಂಡ್ವಿ, ಅಲ್ಲೂ ಹೋಗಲಿಲ್ಲ. ಸೊ ಈಗ ನಾವು 5:15 ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ನಮಗೆ ತುಂಬಾ ಬೇಜಾರಾಯಿತು. ಹಾಗಾಗಿ ನಾನು ಮುಂದೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.